ನಮಸ್ಕಾರ. ಪರಿಚಯ ಆಯ್ತಾ? ಓಹೋ ನೀನವನ ಯಾರು? ಐಗುಳಿ ಪಾತ್ರಿ. ಐಗುಳಿ ಪಾತ್ರೆ ಅಲ್ಲ, ಕಲ್ಕುಡ್ಕರ್ ಪಾತ್ರೆ ಅಲ್ಲ. ನಾಳೆ 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 ಅಡುಗೆ ಸಹಾಯಕ ಅಡಿಪಡಿಕೆ ಮಾಡ್ಕೊಂಡಿತ್ತಲ್ಲ. ಓ ನೀನು? ಹೌದಾ? ಈ ಸತ್ತ ಹಾಳಾಗಿ ನಿನಗೆಂತ ಬಂದ ರೋಗ ಇದೆಂತ ವೇಷ? ರೋಗ ಬಂದಲ್ಲ, ಈಗ ನಮ್ಗೆ ಯೋಗ ಬಂದತಿ. ಬೆಡ್ಕಿ ದೊಡ್ಡದಾಯ್ತಲ್ಲ ಭಗವಂತರ, ಬೆಡ್ಕಿ ದೊಡ್ಡದಲ್ಲ ಈಗ. ಈ ದಿವಸದಲ್ಲಿ ಮಾಡಿಸಿ ಅಂತ ಹೊರಟಿದ್ದೆ, ದಿವಸ ಹಿಂದೆ ಮಾಡಿದ್ರೆ ಮತ್ತೆ ಹೇಳ್ತೀರ ಜನ ಇಲ್ಲ ಬಿಟ್ಟವ್ರು ಮಾಡ್ಕಲ್ವ? ಯಾವ ಪಾತ್ರ ಕಟ್ಟಿಗೆ ಅಲ್ವಾ? ಪಾತ್ರ ಹಾಕಿ ಎಲ್ಲ ಬಾರ ಬೆಡ್ಕಿಗೆ ಪ್ರಧಾನ ಅಡುಗೆ ಭಟ್ರ ನೀನ? ಹೌದಾ? ನೀ ಅಡುಗೆ ಮಾಡಿ ಊಟ ಮಾಡಿದೆ ಮನುಷ್ಯ ಮತ್ತೆ ಎಷ್ಟು ಜನ ಊಟ ಮಾಡ್ಬೋದಿಗೆ? ಮೊದಲೊಬ್ಬ ಇದ್ದಲ್ಲ ಪಾತ್ರ ಅವನು ತೆಗೆದು ಅಡ್ಡಿ ಬೆಡ್ಕಿ ಹಾಕಿ ಕಸ ಬಿಡಿಸುದು ನೆಲ ಬಿಡಿಸುದು ಪಾತ್ರ ತೊಳೆದಲ್ಲ ಅವನೇ. ಈಗ ಪ್ರಧಾನ ಅಡುಗೆ ಭಟ್ರು ನಾವು ಎಲ್ಲ ಆಚೆ ಮಾಡ್ಕೊಂಡ್ರ ಎಲ್ಲ ಹಾಕಿ ಮಾಡುತ್ತೀಗ ನಾವು ಅಡುಗೆ ಬಂದ್ಮೇಲೆ ಪುಸ್ತಕ ಇಲ್ಲ ಎಲ್ಲ ಕಡೆ ಕರೆ. ಎಲ್ಲ ವಿಶೇಷ ಕಾರ್ಯಕ್ರಮಗಳಿದ್ರು ಎಲ್ಲ ವಿಶೇಷ ಕಾರ್ಯಕ್ರಮಕ್ಕೂ ನಾವೇ ಹಿಂದೆ ಅಡುಗೆ, ನಮ್ದೇ ಅಡುಗೆ. ಗೃಹ ಪ್ರವೇಶ ಮತ್ತೆ ಮನೆ, ಮದುವೆ ಮನೆ, ಆಟದ ಮನೆ, ವಜ್ರದ ಮನೆ, ಎಲ್ಲ ಅಡುಗೆ ನಮ್ದೇ. ನೀನು ವೈಕುಂಠ ಇದೇ ತರ ನೀವು ವೈಕುಂಠ ಮಾಡ್ತೇನೆ. ವೈಕುಂಠ ಸಂಕ್ರಾಂತಿ ನಿದ್ದೆ ಅಡುಗೆ, ವೈಕುಂಠ ಸಂಕ್ರಾಂತಿ ಎಲ್ಲವೂ ಮಾಡ್ತೇನೆ. ಅದಿದೆ ಅಂತೇಳಿ ಎಲ್ಲಿ ಕರೆಯುತ್ತಲ್ಲಿ ಹೋಗುಲ್ಲ. ಹಾಗಾಗಿ ಪುಷ್ಪತ ಇಲ್ಲ ಬರುತ್ತೆ. ಈಗ ನಾಳೆ ಮತ್ತೆ 2,000 ಜನ ಅಡುಗೆ ಇರ್ತೀವಿ. 2,000 ಜನ. 10 ಜನ ಹೇಗೆ ನೀವು? ಅಯ್ಯ 2,000 ಎಷ್ಟು ಸುಧಾರಣೆ ಮಾಡ್ತೇನೆ. ಅವ್ರು 2,000 ಹೇಳಿದ್ರೆ ನಾನು ಮಾಡೋದು 1,50,000 ಜನಿಗೆ, 1,50,000 ಜನ. ಮತ್ತೆ 500 ಜನ ಊಟದಲ್ಲಿ ಹಾಗೆ ಹೋಗಿಲ್ಲ? ಇಲ್ಲ ಇಲ್ಲ, ನಾನು ಯಾವತ್ತೂ ಹೆಚ್ಚು ಕಡಿಮೆ ಮಾಡೋದು, ಎಲ್ಲ ಅಲ್ಲಿಂದಲ್ಲಿ ವ್ಯವಸ್ಥೆ ಮಾಡ್ತೀನಿ. ಹೇಗೆ? ಎಲ್ಲಾದ್ರೂ ಸಾರು ಕಡಿಮೆ ಆಯ್ತು ಅಂದ್ರೆ ಸಾರಿ ಚೆಕ್ ನೀರು ಹಾಕುದೆ, ಸಾರು ಕಡಿಮೆ ಆದ್ರೆ ನೀರು ಹಾಕುದೆ, ಚೆಪ್ಪೆ ಆದ್ರೆ ಕೆಪ್ಪಾದ್ರೆ ಉಪ್ಪು ಹಾಕುದು, ಉಪ್ಪು ಹೆಚ್ಚಾದ್ರೆ ಉಪ್ಪು ಹಾಕಿ ಮತ್ತೆ ನೀರು ಹಾಕುದು. ಒಳ್ಳೆ ಸಾರು. ಒಳ್ಳೆ ಸರ್, ಮತ್ತೆ ಎಲ್ಲ ಅಲ್ಲಿಂದಲ್ಲಿ ವ್ಯವಸ್ಥೆ ಮಾಡ್ತೀನಿ. ಎಲ್ಲಾದ್ರೂ ಹುಳಿ ಗಿಳಿ ಕಡಿಮೆ ಆಯ್ತು ಅಂತ ಗೊತ್ತಾದ್ರೆ ಕೇಳಿದ ಅನ್ನ ಭಾಗ ತಿಳಿಯಿತು, ಹುಳಿಗೂ ಸಾರಿಗೆ ಹಾಕಿದ್ರೆ ಕೆಳಗೆ ತಿಳಿಯಲ್ಲ ಗೋಳ ಹಾಕಿ ದಪ್ಪ ಮಾಡ್ತಾರೆ. ಅಡಿಗೆ ಮನೆ ಇದ್ದೀವಿ, ಮನುಷ್ಯ ಜಾತಿ ಊಟ ಮಾಡ್ತಾರೆ. ಮನುಷ್ಯ ಊಟ ಮಾಡಿ ಜನ ಊಟ ಮಾಡ್ತಾರೆ ಗೊತ್ತಾ? ಯಾವತ್ತೂ ನಾವು ಹೆಚ್ಚು ಮಾಡಲಿಲ್ಲ. ನಾಡಿ ಸಾರು ಹುಳಿ ಕಡಿಮೆ ಆದ್ರೆ ನೀರು ಹಾಕಿ ಕಿಡಿ ಹಾಕಿ ಹೆಚ್ಚು ಮಾಡ್ಬೋದು. ಅನ್ನನೇ ಕಟ್ಟದೆ ಅನ್ನ ಕಡಿಮೆ ಆದ್ರೆ ಸಮಸ್ಯೆ ಮಾಡ್ಕೊಳ್ಳೋದಿಲ್ಲ. ಒಂದು ಬುಟ್ಟಿ ಅನ್ನ ಸಾರು ಕಳಿಸ್ನ ಹೆಂಡಿಗೆ ಮತ್ತೊಂದು ಬುಟ್ಟಿ ಕಳಿಸಿದ್ದೆ ಒಳಗೆ ಮತ್ತೆ ಬಿಟ್ಟು ಕಳಿಸ್ನೇ ಇಲ್ಲ. ಹೆಂಡಿಗೆ ಅನ್ನ ಕಳಿದಾಗ ಊಟ ಮಾಡೋದು ಯಾಕೆ ಅವ್ರೆ ಇರ್ತಾರೆ ಹೋಯ್ತು ಮೈಲಿ ಕಮ್ಮಿ ಬಿಡುದಿಲ್ಲ. ಬೆಂಡಿ ಸಾರು ಹುಡಿ ಎಲ್ಲ ಕಳಿಸ್ತಾ ಇದ್ದೇ ಇಲ್ಲ. ಒಂದು ಬುಟ್ಟಿ ಅನ್ನ 10 ಸಲ ತಿಂದೆ, 14 ಬುಟ್ಟಿ ಎಲ್ಲ ಇಟ್ಟೆ ಅವ್ರು ತಾಯಿಯೇ ತಿಂಡಿ ಹಚ್ಚು. ಆಮೇಲೆ ಮುಚ್ಚಿಗೆ ಎಲ್ಲ ಬಪ್ಪಳು ಬಪ್ಪಿ ಎದ್ದು ಕೂಡ ಅವ್ರ ಬೆನ್ನೆ ಮಾತಿದ್ದಾರೆ. ಅವತ್ತು ಗಡಿ ಬಿಡ ಬಂದಿರ್ತಾರೆ. ಹಂಗೆ ಎದ್ಕೊಂಡು ಇವ್ರು ಅಲ್ಲಿ ಹೊಸ ಬೇಡ ಎಲ್ಲ ಎಂತ ಮನಸ್ಸಲ್ಲಿ ಗೊಂದಲ ಆಗುತ್ತಲ್ಲ. ಮಚ್ಚಿಗೆ ಅಲ್ಲ ಅಲ್ಲಿಂದ 2,000 ಹೇಳುತ್ತಲ್ಲ, 4,000 ಬಳಸ್ತೇವೆ. ಹಾಗಾಗಿ ನಾವು ಪುಸ್ತಕೇಳಿ. ಆದ್ರೆ ಭಗವಂತ ಜನ ಸಿಕ್ಕುದಿಲ್ಲ, ಜನ ಸಿಕ್ಕುದಿಲ್ಲ, ಭಾರಿ ಕಷ್ಟ. ಹೌದೇ ಕೆಲಸ ಮಾಡಿ ಎಲ್ಲ ಕಾರ್ಯಕ್ರಮ ಅಡಿಗೆ ವಹಿಸ್ಕೊಳ್ತೀವಿ. ಕಾರ್ಯಕ್ರಮ 15-20 ಜನ 15-20 ಜನ ಊರಿನ ಗೊತ್ತಿಲ್ಲ. ಅವ್ರಿಗೆ ಸಂಬಳ ಹೆಚ್ಚಾಗುತ್ತೆ, ಕೊಡ್ಲಿಕ್ಕೆ ಆಗಲಿಲ್ಲ. ನಾ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ. ಈ ಕುಂದನಗರ ಇತ್ತಲ್ಲ, ಅಲ್ಲಿ ಹೋದ್ರೆ ಒಂದು 25-30 ಜನ ಬೆಳಿಗ್ಗೆ ಚೀಲ ಹಿಡ್ಕೊಂಡು ಬಯಸಿಮೆ ಅಂದ್ರೆ ಯಾವ ಸೀಮೆ ನಮ್ಮ ಕೆಲಸಕ್ಕೆ ಅರ್ಥ ಇಲ್ಲ. ಕೆಲಸಕ್ಕೆ ಯಾರು ಹಿಡ್ಕೊಬರಕ್ಕೆ ಅವರೆಲ್ಲ ಎತ್ಕೊಂಡು ಅವರಿಗೆಲ್ಲ ಕೆಂಪು ಪಟ್ಟೆ ಜನಿಯವರೆಲ್ಲ ಕೊಟ್ಟ ಇಂಥ ಕಡೆ ಬರೀ ನಮ್ಮ ಇಂಥ ಕಡೆ ಅವರಿಗೆ ನೀವೆಲ್ಲ ತಯಾರೇ ಬರ್ಬೇಕಂತ. ನಿಮ್ಮ ರಟ್ಟಿ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ ಏನು ಬಂದಿಲ್ಲ ಅಂತ ಎಲ್ಲ ಬರ್ತಾರೆ. ಕೆಲಸ ಎಂತ ಹೇಳೋದು, ಉಪ್ಪಿನ ಕೆಲಸ ಬಂದು ಮೊದಲೇ ಪಾಯಸ ತಗೋತಾರೆ. ಯಾಕಂದ್ರೆ ನಾವು ಊರಿಗೆಲ್ಲ ಪಾಯಸ ಮಾಡೋದಿಲ್ಲ. ಪಾಯಸ ತಗೊಂಡು ಮೊದಲೇ ಹೋಗ್ತಾರೆ. ಅನ್ನ ಎಷ್ಟೊಂದು ತಗೋತಿಲ್ಲ, ಎಲ್ಲ ಊಟ ಅರ್ಧ ತಿಂಗಳು ತಗೋದ್ರು. ಅನ್ನ ಎಲ್ಲ ಹಿಂದೆ ಮಾಡು, ಹಿಂದೆ ನೀನು ಯಜಮಾನ ಅಲ್ವಾ? ಕೆಲಸ ಹೀಗೆ ಮಾಡಿ ಹೇಳಿ ಯಾರ ಹೇಳಬಹುದು ಮಾತು ಮೈ ಮೇಲೆ ಬರ್ತಾರೆ. ಹೋಗಲ್ಲ ಮುಂಜಾನೆ ಮಗನೇ ಯಾರಿಗೆ ಹೇಳಕತ್ತ? ಹೌದಪ್ಪ, ಯಜಮಾನ್ ಅಂತ ನಾವು ಹೇಳ್ಕತ್ತೀವಿ ಬಿಟ್ರೆ ಮತ್ತೆ ಸಂಬಳ ಹೆಚ್ಚಲ್ಲ. ನಾ ತಕೊಂಡು 1,000 ಅವ್ರಿಗೆ ಕೊಡೋದು 500 ನಾನು ಬಂದೈದು ಕೊಡ್ಬೇಕಲ್ಲ. ನಿಮ್ಮ ಕಡೆ ಅವರಿಗೆ ನಾವು ತಯಾರು ಮಾಡಿ ಇರ್ತೀವಿ. ಉಳು ತಲೆ ನೀವು ಕೊಡ್ಬೋದು ಎಲ್ಲ ಅಲ್ಲಿಂದಲ್ಲಿ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಸೋತಿಲ್ಲ. ಈಗ ನಾಳೆ ಯಜಮಾನ್ರ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ, ಒಂದು 500 ಜನ ಅಡಿಗಳು. ಹೌದೌದು, ಬಗೆ ಬಗೆ ಸಿಹಿ ತಿಂಡಿ ಮತ್ತೆ ಪಲ್ಯಗಳೆಲ್ಲ ಆಗ್ಬೇಕು. ಊರಿನವರು ಬಡವರು ಮತ್ತೆ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಈಗೆಲ್ಲ ತಯಾರಾಗಬೇಕು. ಮತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಮತ್ತೆ ನಾವು ಪೆಟ್ಟು ತಿಂದಿರ್ತೀವಿ. ಮತ್ತೆ ರಜೆ ಬೇಡ, ನಮ್ಮಲ್ಲಿ ಪರಮ ಅವನನ್ನ ಕರಿತೀವಿ ನೋಡಿ.
ಫಲಕ ಹಾಕೊಳ್ಬೇಕು. ದೇವ್ರೆ ಆಯ್ತು, ನಿಮ್ಮ ಅಡಿಗೆ ಒಳಗೆ ಇನ್ನು ರಮೇಶ್ ಭಟ್ರ ಅಡಿಗೆ ಇಲ್ಲ. ಅಡಿಗೆ ಅವ್ರಿಗೆ ಕೇಳೋರಿಲ್ಲ, ಎಲ್ಲ ನಿಂತ ಅಡಿಗೆ. ದೇವ್ರೆ, ಯಾವ ಕಾರ್ಯಕ್ರಮದ ಅಡಿಗೆ ಮಾಡ್ಲಿ ಊಟ ಮಾಡಿದವರೆಲ್ಲ ಹೇಳುದು ಎಂತ ಅಡಿಗೆ ಇದೆ, ಎಂತ ಅಡಿಗೆ. ನಾನು ನಿನ್ ಬೊಜ್ಜದ ಅಡಿಗೆ ಇದೆ. ಬರೇ ನೀರ್ ಹಾಕುದು ಉಪ್ಪು ಹಾಕುದು, ನೀರ್ ಹಾಕುದು ಉಪ್ಪು ಹಾಕುದು ಬಿಟ್ಟು ಬೇರೆ ಎಂತಿಲ್ಲ. ಸಾರಿಗೆ ಒಂದು ಕೆಲಸ ಮಾಡಿ, ನಾಳೆಗೆ ಬಾವಿಗೆ ಎಷ್ಟು ಖಾರ ಪುಡಿ ಉಪ್ಪು ಹಾಕಿ ಬಿಡಿ. ಒಂದ್ ಕೆಲಸ ಮಾಡು, ಹಗ್ಗ ಹಾಕಿ ನೀನ್ ನಿಲ್ಸು. ದೊಡ್ಡದು ಮಾಡಿದ್ರೆ ಎಂತ ಸಾರು ಬರ ನೋಡಿ. ಊಟ ಮಾಡ್ತಾರೆ, ಊಟ ಮಾಡಿದ ಕೈ ಇದೆ, ನಿಮ್ಮ ಊಟ ಮಾಡ್ರಿ ಕೈ ಒಳಗೆ ಒಳ್ಳೆ ಅಡಿಗೆ. ನೀನು ಹೇಳಿ ಬರೀ ಕೈ ಬಿಡಿ. ದೊಡ್ಡ ಜನ ಊಟ ಮಾಡಿದವ್ರ ಹೋಗುತ್ತಾ ಇದ್ದರೆ ನೀನು ಊಟ ಸರಿ ಇಲ್ಲ. ನೋಡ, ಕರೀಲಿಕ್ಕೆ ಕಾರಣ ಹೇಳಿ. ನಾಳೆ ವಿಶೇಷ ಕಾರ್ಯಕ್ರಮ ನಮ್ದ ಜೀವಂತ ಐತಿ ಅಲ್ಲ. ಮೊದಲೆಲ್ಲ ಹಾಗೆ ಅಂದ್ರೆ ಈ ಯಾತ್ರೆಗೆ ಹೋಗೋರೆಲ್ಲ ಅವ್ರು ಬೊಜ್ಜ ಮಾಡಿ ತಿನ್ಕೊಂಡೇ ಹೋಗೋದಂತೆ. ಅಂದ್ರೆ ನೀವು ಯಾತ್ರೆ ಬಳಸುತ್ತೀನಿ ಮಾತಾಡ್ಬೇಡ್ರಿ. ಯಾಕಂದ್ರೆ ನನ್ನ ಸಾಯಿಸ್ತೇನೆ, ನನ್ನ ಬಜ್ಜೆ ಮಾಡ್ಕೊಂತಿದ್ದೀನಿ, ಎಂತ ಮಾತಾಡ್ತೀನಿ. ಒಳ್ಳೆ ಕೆಲಸ ಮಾಡ್ತೀನಿ, ಕಸ ಬಿಡಿಸಿದ್ಯಾ ನಿನ್ನೆ ಬಿಡಿಸ್ಯಾರ, ಬೆಲೆ ಓಡಿಸಿದ್ಯಾ ಹೋದ್ಮೇಲೆ ನೋಡು. ವ್ಯವಸ್ಥೆ ಮಾಡ್ತೀನಿ. ಈಗ ನಾವು ಒಂದು ಕೋಣೆ ಅಣ್ಣ, ಮನುಷ್ಯನಾದ ಮೂಗಿದ್ದವ ಆ ಕಡೆ ಹೋಗ್ಲಿಕ್ಕಿಲ್ಲ. ನೀವು ಹೇಗಿರ್ತಿರೋ ಅಲ್ಲ, ನಾನು ಮೂಗಿಲ್ಲ ಅಂತ ಹೇಳಿದೆ. ಕಾಣ್ಲಿಕ್ಕೆ ಒಂದು ಉಂಟು. ಹೇಳಿ ಕೆಲಸ ಕರೀಲಿಕ್ಕೆ ಕಾರಣ ಹೇಳಿ. ನಾಳೆ ವಿಶೇಷ ಕಾರ್ಯಕ್ರಮ ಅಂದ್ರೆ ಮಹಾರಾಜನ ಮನೆಯಲ್ಲಿ ಹೌದಾ? ಬಗೆ ಬಗೆ ಸಿಹಿ ತಿಂಡಿಗಳೆಲ್ಲ ಆಗ್ಬೇಕು, ಬಗೆ ಬಗೆ ಪಲ್ಯಗಳೆಲ್ಲ ಆಗ್ಬೇಕಂತ ಹೇಳಿದ್ದಾರೆ. ಸಿಹಿ ತಿಂಡಿ ಒಂದೇ ಇಲ್ಲ, ಕಾಯಿ ಹೋಳಿಗೆ, ತುಪ್ಪದ ಹೋಳಿಗೆ. ಕಾಯಿ ಹೋಳಿಗೆ ತುಪ್ಪ ಹಾಕಾಗುದಿಲ್ಲ. ಉಪ್ಪು ಹಾಕು ಅಂತ ತಿಂಬ ಮಾಡ್ತೀನಿ. ಅದು ಎಡೆ ಹೋಳಿಗೆ ಬೇಡ ಅಲ್ಲ. ನಾನು ಮಾಡೋದು ನಾನಲ್ಲ ಹೇಳಿ. ತುಪ್ಪದ ಹೋಳಿಗೆ, ರವಿಲ ಹಾಡು, ಎಲ್ಬಿಡಿ ಅಂದ್ರೆ ಊಟ ತುಂಬ ಹಾಕೋದ, ಒಂದು ಜಿಲೇಬಿ, ಆಮೇಲೆ ಮುಟ್ಟಿ ನೋಡ. ಅದೊಂದು ಆಗ್ಬೇಕು. ನೀವು ಇಷ್ಟು ಮಾಡೋದಕ್ಕೆ ಒಂದು ಮಡಿ ಮಾಡ್ಬೇಕು. ಹೀಗೆ ನಾನು ಮಾಡಿ ಮಾಡ್ತೇನೆ. ಗೋಳಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಚಟ್ಟಂಬಾಡಿ, ಕೈವಾಡಿ. ಎಂತ ವ್ಯಾಪಾರ ಇದ್ದೀರಿ? ಎಲ್ಲ ವ್ಯವಸ್ಥೆ ಆಗ್ಬೇಕು. ಈಗ ಚೀರಲು ತಗೊಂಡಿದೆ, ಇಲ್ಲಿ ಮಾತಾಡ್ತಾ ಕಾರಣ ನೋಡಿದಲ್ಲ. ಹೋಗು ಹೋಗು ಬಾಬಾ. ದಯವಿಟ್ಟು ನಾಳೆ ಊಟಕ್ಕೆ ಬಂದು ಬರಬೇಡಿ. ಈ ಕೈ ತೊಳಿಕ ಮಂಡ್ಯ ಬೆಲೆ ಇಷ್ಟು ಜನ ಬಂದಿದ್ದೆ, ಇಷ್ಟು ಕಷ್ಟ ಬಂದಿದೆ. ನೀನು ಊಟಕ್ಕೆ ಬರಬೇಡಿ ಅಂತ